ಮಹಾಗಣಪತೆ ನಮಃ. ಓಂ ನಮೋ ಹನುಮತೆ ನಮಃ. ಹನುಮಂತ ಯೋಚನೆ ಮಾಡ್ದ. ಇನ್ನು ಮತ್ತೆ ಸೀತಾದೇವಿಗೋಸ್ಕರ ಹುಡುಕೋಕ್ಕೆ ಪ್ರಾರಂಭ ಮಾಡ್ದ. ಅವನ ಜೀವ ನಡುವೆ ಹೋಗ್ಬಿಡ್ತು. ಯಾಕೆಂದರೆ ಇಲ್ಲಿಂದ ಅಲ್ಲಿಗೆ ಹಾರಬೇಕಾದ್ರೆ ಅಶೋಕವನ್ನು ನೋಡಿಬಿಟ್ಟ. ಮುಕ್ಕೋಟಿ ದೇವತೆಗಳಿಗೂ ಪ್ರತ್ಯೇಕವಾಗಿ ವಂದನೆ ಸಲ್ಲಿಸಿ ರಾಜಭವನದ ಶಿಖರದಿಂದ ಅಶೋಕವನದ ಪ್ರಾಕಾರಕ್ಕೆ ಒಂದೇ ಒಂದು ಜಿಗಿತದಲ್ಲಿ ಧುಮುಕಿದ. ಜೈ ಶ್ರೀರಾಮ್ ಅಂದ್ಕೊಂಡು ಧುಮುಕಿದ. ನೋಡಿದ್ರೆ ಅಲ್ಲಿ ಅಶೋಕ ವೃಕ್ಷಗಳೇ ಅಲ್ಲದೆ ಹಲವು ಸಾವಿರ ಜಾತಿ ಗಿಡಗಳಿದ್ದವಪ್ಪ ಅಲ್ಲಿ. ಮೇಲಿಂದ ಕಾಡಿನ ತರಹ ಕಂಡರೂ ಕೂಡ ಒಳಗೆ ಅದೊಂದು ದೊಡ್ಡ ಉದ್ಯಾನವನವಾಗಿತ್ತು. ಅದರ ರಚನೆ ಸಂರಕ್ಷಣೆಯೂ ಕೂಡ ಅದ್ಭುತವಾಗಿತ್ತು. ಆ ತೋಟದಲ್ಲಿ ಒಂದು ಚಿಕ್ಕ ಗುಡ್ಡ. ವರ್ಣನೆ ಎಷ್ಟು ಚೆನ್ನಾಗಿದೆ, ಅಶೋಕ ವನದ ವರ್ಣನೆ. ಆ ತೋಟದಲ್ಲಿ ಒಂದು ಚಿಕ್ಕ ಗುಡ್ಡ. ಆ ಗುಡ್ಡದಲ್ಲಿ ಒಂದು ಸಣ್ಣ ನದಿ ಕೂಡ ಇತ್ತು. ಹನುಮಂತ ಆ ತೋಟದ ಸೌಂದರ್ಯವನ್ನು ನೋಡ್ತಾ ಹಾಗೆ ಮುಂದೆ ನಡೆದ. ಅಬ್ಬಾ, ಏನು ಸೊಗಸಾಗಿದೆ! ಈ ಬೆಳಗ್ಗಿನ ಜಾವದಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಇದು. ಒಂದು ದೊಡ್ಡ ಸಿಂಶುಪಾ ವೃಕ್ಷವನ್ನು ಹತ್ತಿ 4 ದಿಕ್ಕುಗಳಲ್ಲೂ ಕೂಡ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ. ಏನಿರ್ಬೋದು ಇದು, ಎಲ್ಲೆಲ್ಲೇನೇನಿದೆ ಯೋಚನೆ ಮಾಡುತ್ತಿದ್ದಾನೆ. ಅಲ್ಲಿಗೆ ಹತ್ತಿರದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇತ್ತು. ಚಿಕ್ಕದಂದರೆ 1000 ಸ್ತಂಭಗಳಿದ್ದ ದೇವಸ್ಥಾನ. ಅದೇ ಚಿಕ್ಕದಂತ ಅವನ ದೃಷ್ಟಿನಲ್ಲಿ. ಇನ್ನು ದೊಡ್ಡದಂದರೆ ಇನ್ನು ಹೆಂಗಿರುತ್ತೋ ಗೊತ್ತಿಲ್ಲ. ಅದರ ಪಕ್ಕದಲ್ಲೇ ನದಿ ಹರಿತಾ ಇತ್ತು. ಆ ಗುಡಿಗೆ ಹತ್ತಿರದಲ್ಲೇ ಒಂದು ಮರದ ಕೆಳಗೆ ಬಡಕಲಾಗಿ ಮಾಸಿದ ಸೀರೆ ಹುಟ್ಟಿದ್ದ ಒಬ್ಬ ತೇಜಸ್ವಿನಿ ಹೆಂಗಸು ಕಾಣಿಸ್ತಾಳೆ. ಎಲ್ಲವನ್ನ ಗುರ್ತಾಕೋತಾ ಇದ್ದಾನೆ. ಗುಡ್ಡವೂ, ನದಿಯೂ, ದೇವಸ್ಥಾನವೂ, ಹೀಗೆ ಮರದ ಕೆಳಗೆ ಈಗೆಲ್ಲವನ್ನು ಲೆಕ್ಕ ಹಾಕ್ಕೋತಾ ಇದ್ದಾನೆ. ದುರ್ಗಮವಾಗಿರ್ತಕ್ಕಂಥ ಪ್ರದೇಶ ಅದು, ಯಾರೂ ಒಳಗೆ ಬರೋಕ್ಕಾಗಲ್ಲ. ಅವಳ ಸುತ್ತ ಅನೇಕ ಮಂದಿ ವಿಕೃತ ರಾಕ್ಷಸ ಸ್ತ್ರೀಯರು ಕಾವಲು ಕಾಯ್ತಾಯಿದ್ರು. ವಿಕಾರವಾಗಿದ್ದರು. ಇಂಥ ವಿಕಾರ ಸಿಟಿಯೊಳಗೆಲ್ಲೂ ನೋಡೇ ಇಲ್ಲ ಅವನು. ಲಂಕಾ ಪಟ್ಟಣದೊಳಗೆ ಒಳಗೆ ಪ್ರವೇಶಿಸಿದ್ದಲ್ಲ ರಾವಣಾಸುರ ಭವನದಲ್ಲಿ ಅಲ್ಲೂ ಯಾರೂ ಕಾಣ್ತಾ ಇಲ್ಲ ಇಂಥವರು. ಸ್ಪೆಷಲ್ಲಾಗಿ ಎಲ್ಲಿಂದ ಕಳಿಸಿದಾನೋ ಗೊತ್ತಿಲ್ಲ. ಸ್ಪೆಷಲು ಸೇನೆ ಇದು. ಏನು ಹೊಡಿಬೇಕಾಗಿಲ್ಲ. ಇವರು ನೋಡ್ತಾ ಇದ್ದಾಗಲೇ ಉಸಿರು ಸಿಕ್ಕೊಂಡು ಸಾಯಬೇಕು, ಆ ಥರ ಇದ್ದಾರೆ. ಇನ್ನು ಇವರು ಹೂಂಕರಿಸಿಬಿಟ್ರೆ ಇನ್ನೆಲ್ಲಿ ಮುಗಿದೋಯ್ತು. ಮತ್ತೆ ಹುಟ್ಟಕ್ಕೂ ಹೆದರುತ್ತೇನೋ, ಸತ್ತೋಗಿರೋದು. ಪ್ರಾಣ ಹೋಗಿರ್ತಕ್ಕಂಥ ಹೆಣ ಕೂಡ ಹೆದರ್ಕೊಂಡು ಓಡುತ್ತೇನೋ, ಜೀವ ಬಂದ್ಬಿಟ್ಟು. ನೋಡ್ದ ಒಂದು ಸತಿ, ಅಮ್ಮೋ ಬಾಬೋಯ್, ಈ ರೀತಿಯಾದಂತಹ ರಾಕ್ಷಸರನ್ನು ನಾನು ನೋಡೇ ಇಲ್ಲ. ಇಂಥ ಜನನ್ನ ಕಾವಲು ಹಾಕಿದ್ದಾನೆ. ಒಬ್ಬರು ಮಲಗಿದ್ದರೆ ಇನ್ನೊಬ್ಬರು ಎದ್ದಿದ್ದಾರೆ, ಇನ್ನೊಬ್ಬರು ಆಟ ಆಡ್ತಿದ್ರೆ ಇನ್ನೊಬ್ಬರು ಕುಣಿತಿದ್ದಾರೆ, ಇನ್ನೊಬ್ಬರು ಜೀವ ಜಂತುಗಳನ್ನು ತಿಂತಿದ್ದಾರೆ. ಅಬ್ಬ ಬಾಬಾ, ಯೋಚನೆ ಮಾಡ್ದ. ಪ್ರಭು, ರಾಮಪ್ರಭು, ಅವಳು ಉಪವಾಸದಿಂದ ಸೋತೋಗಿದ್ಳು. ಆ ಹೆಂಗಸನ್ನು ನೋಡ್ದ. ಇದರ ಮಧ್ಯದಲ್ಲಿ ಸಣ್ಣಗೆ ಇರತಕ್ಕಂಥ ಒಂದು ಹೆಂಗಸನ್ನು, ಹರಿದ ಬಟ್ಟೆನಲ್ಲಿ ಇರುವಂಥ ಹೆಂಗಸನ್ನು ನೋಡ್ದ. ಅವಳ ಕಣ್ಣುಗಳಲ್ಲಿ ದೀನತ್ವ ಎದ್ದು ಕಾಣ್ತಾ ಇತ್ತು. ಪದೇ ಪದೇ ನಿಟ್ಟುಸಿರು ಬಿಡ್ತಾ ಇಟ್ಲು. ನೋಡೋದಕ್ಕೆ ಶುಕ್ಲ ಪಕ್ಷದ ಪ್ರಾರಂಭದ ಚಂದ್ರರೇಖೆ ಹಾಗೆ ಸೊರಗಿ ಹೋಗಿದ್ಲು. ಅಂದರೆ ಅಷ್ಟು ಸಣ್ಣಕ್ಕಿದ್ಲು, ಅಷ್ಟು ಸಣ್ಣ ಆಗಿಬಿಟ್ಟಿದ್ದಾಳೆ. ಸೀತಾದೇವಿ ಹತ್ರ ಯಾವ ಆಭರಣಗಳಿವೆಯೋ ಅಂತ ಶ್ರೀರಾಮ ವರ್ಣಿಸಿದ್ನೋ ಆ ಎಲ್ಲ ಚಿಕ್ಕ ಚಿಕ್ಕ ಆಭರಣಗಳು ಪಕ್ಕದಲ್ಲೇ ಇದ್ದ ಮರದ ಕೊಂಬೆಯಲ್ಲಿ ನೇತಾಡ್ತಾ ಇದ್ದು. ಎಲ್ಲ ಆಗಾಗೆ ಹಾಕಿಬಿಟ್ಟಿದ್ದಾಳೆ ಆಭರಣಗಳು. ಇರತಕ್ಕಂಥ ಸಣ್ಣ ಸಣ್ಣ ಆಭರಣಗಳು
ಬೇರೆ ಬೇರೆ ವಸ್ತ್ರದ ಕೆಳಗೆ ವಸ್ತ್ರದ ಮೇಲೆ ಇರುವಂತಹ ಕಾಣದೇ ಇರತಕ್ಕಂಥ ಆಭರಣಗಳನ್ನೆಲ್ಲವನ್ನು ಹಾಕ್ಕೊಬಿಟ್ಟಿದ್ದಾಳೆ ಅಲ್ಲಿ. ನೋಡ್ದ, ಇವೆಲ್ಲವೂ ಕೂಡ ಸವಿಸ್ತಾರವಾಗಿ ನೋಡ್ತಿದ್ದಾನೆ. ಜೈ ಗುರುದತ್ತ. ಮುಂದೆ ನೋಡೋಣ ಏನಾಗುತ್ತೆ.